ನಮಸ್ಕಾರ, BM ಟಿವಿಗೆ ಸ್ವಾಗತ. ನಾನು ಭಾಸ್ಕರ್ ಎಂ. ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಗಳಿಂದ ಮತ್ತು ಜಿಲ್ಲಾ ನೀರು ನೈರ್ಮಲ್ಯ ಸಮಿತಿ ಅಧ್ಯಕ್ಷರಾದಂಥ CO ಸಾಹೇಬರಿಗೆ ಒಂದು ಸನ್ಮಾನ ಇವತ್ತು ನೆರವೇರ್ತಾ ಇದೆ. ಅತ್ಯಂತ ಪ್ರೀತಿಪೂರ್ವಕವಾಗಿ ಒಂದು ಸನ್ಮಾನ ಮಾಡಿ ಅವರ ಕೈವಿರುದ್ಧದಿಂದ ಬಿಡುಗಡೆ ಮಾಡ್ತಾ ಇದ್ದಾರೆ. ಧನ್ಯವಾದಗಳು ಸರ್. ಎಲ್ಲರಲ್ಲಿ ವಿನಂತಿ, ತಾವೆಲ್ಲರೂ ಈ ಕಾರ್ಯಕ್ರಮ ಉದ್ದೇಶಿಸಿ మన ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಗಳು ಮಾತಾಡಬೇಕಂತ ಹೇಳಿ ಅವರು ವಿನಂತಿ ಮಾಡ್ತಾರೆ. ಎಲ್ಲರಿಗೂ ನಮಸ್ಕಾರಗಳು. ಕೇಂದ್ರ ಬಿಂದುವಾದ ನಮ್ಮ ಬಹಳ ಪ್ರೀತಿಯ ಶ್ರೀ ಬಸವರಾಜ ಕುಂಬಾರ್ ಅವರು ನಮ್ಮ ಡಬಲ್ ಯಾರ್ಡ್. ಆ್ಯಕ್ಚುಲಿ ಅವ್ರ ಜೊತೆ ನಾವು ಫಸ್ಟ್ ಟೈಮ್ ಕೆಲಸ ಮಾಡಿದ್ದೀವಿ, ಲಾಸ್ಟ್ 7 ವರ್ಷದಿಂದ ಕೆಲಸ ಮಾಡಿದ್ದೀವಿ. ಸೊ ಅವರಿಗೆ ಮತ್ತು ಅವರ ಧರ್ಮಪತ್ನಿ ಅವರಿಗೆ, ಅವರ ಮಗಳಿಗೆ, ನಮ್ಮ DS ಮತ್ತು ಈ ರಾಜ್ಯದಲ್ಲಿ ಭಾಗವಹಿಸಿರುವ ಎಲ್ಲ ಗಣ್ಯರಿಗೆ ನನ್ನ ನಮಸ್ಕಾರಗಳು. ಆ್ಯಕ್ಚುಲಿ ರಿಟೈರ್ಮೆಂಟ್ ಮೂಮೆಂಟ್ ಈಗ ನಾವು ಕೂಡ ರಿಟೈರ್ ಆಗ್ತಿದ್ದಾರೆ. ಸೊ ಅದು ಭಾಳ ಇಮೋಷನಲ್ ಮೂಮೆಂಟ್ಸ್ ಇರುತ್ತೆ. ಯಾಕಂದರೆ ಅವರು ಭಾಳ ಸೀನಿಯರ್ ಆಫೀಸರ್ಸ್ ಆಗಿದ್ದಾರೆ, ಭಾಳ ಥಿಂಗ್ಸ್ ಕಲಿಬೇಕಾಗುತ್ತೆ. ಅವ್ರ ಡಿಪಾರ್ಟ್ಮೆಂಟ್ ಸಂಬಂಧಪಟ್ಟ ಡಿಫ್ರೆಂಟ್ ಥಿಂಗ್ಸ್ ಅವ್ರಿಗೆ ಎಕ್ಸ್ಪೀರಿಯನ್ಸ್ ಶೇರ್ ಮಾಡ್ತಾರೆ, ಮಾತನಾಡ್ತಾರೆ. ಸೊ ಇವನ್ ನನಗೆ ತುಂಬ ಈ ಬೇರೆ ಬೇರೆ ಫ್ರೆಂಡ್ಸ್ ಎಂದೇ ಕೂಡ ಐಡಿಯಾ ಬರುತ್ತೆ. ಕುಂಬಾರ್ ಬಗ್ಗೆ ಹೇಳಿದರೆ ಆಬ್ವಿಯಸ್ಲಿ ಫಸ್ಟ್ ಆ್ಯಸ್ ಅನ್ ಇಂಜಿನಿಯರ್ ಮಾಡಿದ್ದಾರೆ. ಈಗ ನಮ್ಮ ರೋಡ್ ಡ್ರಿಂಕಿಂಗ್ ವಾಟರ್ ಆ್ಯಂಡ್ ಸ್ಯಾನಿಟೇಷನ್ ಇಲಾಖೆಯಲ್ಲಿ ಕೆಲಸ ಮಾಡಿದ್ದಾರೆ. ಅವರಿಗೆ ಅವರ ಇಲಾಖೆ ಬಗ್ಗೆ ಭಾಳ ಐಡಿಯಾ ಇದೆ. ಟೆಕ್ನಿಕಲಿ ಏನು ಮಾಡಬೇಕಾಗಿದೆ ಅದ್ರ ಬಗ್ಗೆ ತುಂಬ ಐಡಿಯಾ ಇದೆ. ದ್ಯಾಟ್ಸ್ ವೈ ಈಸ್ ಎ ವೆರಿ ಗುಡ್ ಆಫೀಸರ್. ಅವ್ರ ಜೊತೆ ನಾವು 1.5 ವರ್ಷ ಕೆಲಸ ಮಾಡಿದ್ದೀನಿ. ಯಾವ್ದ್ರೆ ಈ ಕುಂಬಾರ್ ಕೆಲಸ ತಗೊಂಡಿದ್ದಾರೆ ಅಂದರೆ ಖಂಡಿತ ಕೆಲಸ ಕಂಪ್ಲೀಟ್ ಆಗುತ್ತೆ ಮತ್ತೆ ಚೆನ್ನಾಗಿ ಆಗುತ್ತೆ ಅಂತಹ ನಮ್ಮದು ಅವ್ರ ಮೇಲೆ ಭರವಸೆ ಇದೆ. ಮತ್ತು ಈಗ ನಾವು ನೋಡಿದ್ವಿ, ಅವರು ಹೇಳಿದರು ಸರ್ ಇಂಜಿನಿಯರ್ಸ್ಗೆ ರಿಕಾಗ್ನಿಷನ್ ಆಗಲ್ಲ, ಆ ಥರ ಇಲ್ಲ. ಇಂಜಿನಿಯರ್ಸ್ ಆರ್ ದ ಬಿಲ್ಡಿಂಗ್ ಬ್ಲಾಕ್ಸ್. ಓಕೆ, ಯಾವಾಗ ನೀವು ಬಿಲ್ಡಿಂಗ್ ಕಟ್ತೀರಾ, ಎಲೆಕ್ಟ್ರಿಕಲ್ ವೈರಿಂಗ್ ಈ ಎಲ್ಲ ಸಾಮಾನು ನೋಡಿ, ಈ ರೂಮ್ಸ್ ನೀವು ನೋಡಿದರೆ ಎಲ್ಲ ಕಡೆ ದಿಸ್ ಇಸ್ ದ ಕಾಂಟ್ರಿಬ್ಯೂಷನ್ ಆಫ್ ಇಂಜಿನಿಯರ್ಸ್ ಓನ್ಲಿ. ಸೊ ನಿಮ್ಮ ಪ್ರಯತ್ನದಿಂದ ನಾವು ಅಸೆಟ್ಸ್ ಕ್ರಿಯೇಟ್ ಮಾಡ್ತೀವಿ, ಒಂದು ಆಪರ್ಚುನಿಟೀಸ್, ಒಂದು ಫೆಸಿಲಿಟೀಸ್ ಸಾರ್ವಜನಿಕರಿಗೆ ಕೊಡ್ತೀವಿ. ಸೊ ನಿಮ್ಮ ಪ್ರೆಸೆನ್ಸ್ ಎಲ್ಲ ಕಡೆ ಇದೆ. ಯು ಆರ್ ಪ್ರೆಸೆಂಟ್ ಎವ್ರಿವೇರ್. ಇನ್ಫ್ಯಾಕ್ಟ್ ನನ್ನ ಫಾದರ್ ಅವರು ಕೂಡ ಡಬಲ್ ಆಗಿ ರಿಟೈರ್ಡ್ ಆಗಿದ್ರು. ಈ ವಾಸ್ ಆಲ್ಸೋ ಎ ಸಿವಿಲ್ ಇಂಜಿನಿಯರ್. ಈ ರಿಟೈರ್ಡ್ ಇನ್ 2022. ಸೊ ನಾವು ಕೂಡ ನೋಡಿದ್ದೀವಿ, ಪಾಪ ಭಾಳ ಪ್ರಯತ್ನ ಇರುತ್ತದೆ. ಅಂದರೆ ಅವರು ಕೂಡ ಇಂಜಿನಿಯರಿಂಗ್ ಸ್ಕೇಲ್ ಮತ್ತು ಡ್ರಾಯಿಂಗ್ ಶೀಟ್ ಮಾಡೋದು, ಗ್ರಾಫ್ ಪೇಪರ್ ಇರುತ್ತೆ, ಅವರು ಭಾಳ ನೀಟಾಗಿ ಭಾಳ ಡ್ರಾಯಿಂಗ್ ಮಾಡ್ತಿದ್ರು. ಸೊ ಅದ್ರ ಬಗ್ಗೆ ನಾವು ಭಾಳಷ್ಟು ಚರ್ಚೆ ಮಾಡಿದ್ವಿ ಕುಂಬಾರ್. ಈಗ ನಮ್ಮ ಆಡಿಟರ್ ಇಲಾಖೆ ಕುಂಬಾರ್ ಕೂಡ ಹೇಳಿದರು, ಭಾಳ ದೊಡ್ಡ ಇಲಾಖೆಯಲ್ಲಿ. ಅಂದರೆ ಈಗ ಕುಡಿಯುವ ನೀರೆಲ್ಲರೂ ಕೊಡುವುದು ಜವಾಬ್ದಾರಿ ಅವ್ರ ಡಿಪಾರ್ಟ್ಮೆಂಟ್ ಇರುತ್ತದೆ. ಸೊ ಇದು ಒಂದು ಭಾಳ ಜವಾಬ್ದಾರಿದು ಕೆಲಸ. ಯಾವುದೇ ತೊಂದರೆ ಸಾರ್ವಜನಿಕರಿಗೆ ಇರಬಾರ್ದು. ಈಗ ಫಾರ್ ಎಕ್ಸಾಂಪಲ್ ಇದು ಬೇಸಿಗೆಗಾಲ ಬಂದಾಗ ಅವ್ರದ್ದು ಜವಾಬ್ದಾರಿ ಜಾಸ್ತಿ. ಈಗ ಎಷ್ಟು ಟ್ಯಾಂಕ್ಸ್ ನಾವು ಫಿಲಪ್ ಮಾಡಿದ್ದೀವಿ, ಎಷ್ಟು ಟ್ಯಾಂಕ್ಸ್ ಬಾಕಿ ಇದೆ, ಅಂದ್ರೆ ಜವಾಬ್ದಾರಿದು ಕೆಲಸ, ಭಾಳ ಪ್ರಯತ್ನ ಬೇಕಾಗಿದೆ. ಅದು ಕೂಡ ಅವರು ಭಾಳ ನೀಟಾಗಿ, ಐ ಥಿಂಕ್ ನನ್ನ ಆಬ್ಸರ್ವೇಷನ್ ಪ್ರಕಾರ ನಾವು 1.5 ವರ್ಷ ಅವರ ಜೊತೆ ಕೆಲಸ ಮಾಡಿದ್ದೀವಿ. 1.5 ವರ್ಷ ಅವರು ಭಾಳ ನೀಟಾಗಿ ಎಲ್ಲ ಥಿಂಗ್ಸ್ ನೋಡ್ಕೊಂಡಿದ್ರು. ಆಬ್ವಿಯಸ್ಲಿ ಅವರಿಗೆ ಅವರ ಸಂಬಂಧಪಟ್ಟ IWs ಅವರು ಕೂಡ ಸಪೋರ್ಟ್ ಮಾಡಿದರು. ಬಟ್ ಹಿ ಹ್ಯಾಸ್ ಡನ್ ಹಿಸ್ ವರ್ಕ್ ಎಕ್ಸಲೆಂಟ್ಲಿ. ಯಾವುದೇ ಫ್ಲಾ ಇರಲಿಲ್ಲ. ಜೊತೆಗೆ ಈಗ ನಾವು ನೀವು ನೋಡಿದರೆ ಜಲಧಾರ ಪ್ರಾಜೆಕ್ಟ್ ನಮ್ಮ ಜಿಲ್ಲೆಯಲ್ಲಿ ನಡೀತಾ ಇದೆ. ಜಲಧಾರ ಒಂದು ದೊಡ್ಡ ಪ್ರಾಜೆಕ್ಟ್ ಇದೆ. ಬಟ್ ನೀವು ಬೇರೆ ಜಿಲ್ಲೆಗಳಿಂದ ನೀವು ಕಂಪೇರ್ ಮಾಡಿದರೆ ನಮ್ಮ ವಿಜಯಪುರ ಜಿಲ್ಲೆಯಲ್ಲಿ ಜಲಧಾರದ ಪ್ರೋಗ್ರೆಸ್ ತುಂಬ ಬೆಟರ್ ಇದೆ. So obviously this is the contribution. This credit goes to our double E Kumbhar. ಸ್ಟಾಫ್ ನಮ್ಮ ಎಲ್ಲ ಡಬಲ್ಸ್ಗಳಿಗೆ ಕೂಡ. ಮತ್ತು ಅವರು ಭಾಳ ಕಾಮ್ ಪರ್ಸನಾಲಿಟಿ, ಭಾಳ ನೀವು ನೋಡಿದಿರ, ಭಾಳ ಪೊಲೈಟ್ ಆದರೆ, ವಿನಮ್ರ ಇದ್ದಾರೆ. ಓಕೆ,
ಅವ್ರಿಗೆ ನೋಡಿದ್ರೆ ವಿ ಕ್ಯಾನ್ ನಾಟ್ ಸೇ ಹಿ ಇಸ್ ಗೆಟಿಂಗ್ ರಿಟೈರ್ಡ್. ಹಿ ಲುಕ್ಸ್ ಸೋ ಯಂಗ್ ನೋಡಿ. ಹಾಗೆ ಅವರು ಹೇಳಿದ್ರು ನಾವು ರಿಟೈರ್ಡ್ ಆಗ್ತೀನಿ ಬಟ್ ನಾವು ಮೈಂಡ್ ರಿಟೈರ್ಡ್ ಆಗ್ತಾ ಇಲ್ಲ. ಮತ್ತೆ ನಾವು ನೋಡಿದ್ವಿ ಬಹಳ ಹಸುಮುಖ ಚೆಹರ ಅಂದ್ರೆ ನೋಡಿ ಅವರು ಮುಖ ಮೇಲೆ ದಿಸ್ ಸ್ಮೈಲ್ ವಿಲ್ ಆಲ್ವೇಸ್ ಬಿ ದೇರ್. ಎವ್ರಿ ಟೈಮ್ ಅವರು ಕೂಡ ಸ್ವಲ್ಪ ಎಕ್ಸಸ್ ಆಗ್ತಾರೆ ಬಟ್ ಇಟ್ಸ್ ಓಕೆ. ಬಟ್ ಓವರ್ ಆಲ್ ಹಿ ಇಸ್ ಎ ವೆರಿ ಚಾರ್ಮಿಂಗ್ ಪರ್ಸನಾಲಿಟಿ. ಓಕೆ, ಬಹಳ ಈಸಿಯಾಗಿ ಕೆಲಸ ಮಾಡ್ತಾರೆ, ಜಾಸ್ತಿ ಟೆನ್ಷನ್ ತಗೊಳ್ಳೋದಿಲ್ಲ. ಬಟ್ ಕೆಲಸ ಮಾಡಿದ್ರೆ ಇಂಪಾರ್ಟೆಂಟ್ ಚೀಸ್ ಇಸ್ ಕೆಲಸ ಮಾಡ್ಬೋದು, ಅದು ಅವರು ಮಾಡಿದ್ದಾರೆ ಖಂಡಿತ. ಆ್ಯಂಡ್ ಭಾಳ ನಮಗೆ ಸಂತೋಷ ಇದೆ. ಇನ್ಫ್ಯಾಕ್ಟ್ FSTC ಕನೆಕ್ಷನ್ಸ್ ಕೂಡ ನೋಡಿದರೆ ನಮ್ಮ ಜಿಲ್ಲೆಯಲ್ಲಿ ಬಹಳ ಚೆನ್ನಾಗಿ ಈ ವರ್ಷ ನಾವು ಅಪ್ರಿಲಿಂದ ಇಲ್ಲಿವರೆಗೆ ಆಲ್ಮೋಸ್ಟ್ 32,000 FSTC ಕನೆಕ್ಷನ್ಸ್ ಮಾಡಿದ್ದೀವಿ. ದಿಸ್ ಇಸ್ ದ ಹೈಯೆಸ್ಟ್ ಇನ್ ದ ಸ್ಟೇಟ್. ಸೊ ಇನ್ಫ್ಯಾಕ್ಟ್ ಇದು ಜಲ್ ಸಂಚಯ್ ಭಾಗೀದಾರಿ ಇರ್ಬೋದು ಅಥವಾ ಬೇರೆ ಬೇರೆ ವಾಟರ್ ಬಾಡೀಸ್ದು ಪ್ರಾಜೆಕ್ಟ್ಸ್ ಇರ್ಬೋದು, ಅದರಲ್ಲಿ ಕೂಡ ಅವರು ಭಾಳ ಒಳ್ಳೆಯ ಪಾರ್ಟಿಸಿಪೇಷನ್ ಮಾಡಿದರು, ಭಾಳ ಇಂಟ್ರೆಸ್ಟ್ ಕೂಡ ತೋರಿಸಿದರು. ಇನ್ಫ್ಯಾಕ್ಟ್ ಜಾಯಿಂಟ್ ಸೆಕ್ರೆಟರಿ ಅವರು ಬಂದಿದ್ದರು ಲಾಸ್ಟ್ ಮಂತ್ ಜಲ್ ಡೈರೆಕ್ಟರ್ಸ್ ನೋಡಿದಾಗಿ ಅವರು ನಮಗೆ ಇನ್ಪುಟ್ ಕೊಟ್ಟಿದ್ದಾರೆ. ಯು ಡಬಲ್ ಈಸ್ ವೆರಿ ಗುಡ್, ಈಸ್ ವೆರಿ ಇಂಟೆಲೆಕ್ಚುಯಲ್, ಈಸ್ ಟೆಕ್ನಿಕಲಿ ವೆರಿ ಸೌಂಡ್. ಸೊ ಅವರು ಕೂಡ ನಮ್ಮ ಡಬಲ್ ಇ ಬಗ್ಗೆ ಪ್ರಶಂಸೆ ಮಾಡಿದ್ದಾರೆ. ಯು ಆರ್ ವೆರಿ ಲಕ್ಕಿ ಟು ಹ್ಯಾವ್ ಸಚ್ ಎ ಡಬಲ್ ಇ. ಅದು ದಟ್ ವಾಸ್ ಆಲ್ಸೋ ವೆರಿ ಕರೆಕ್ಟ್. ಐ ವಾಸ್ ವೆರಿ ಲಕ್ಕಿ ಟು ಹ್ಯಾವ್ ಹಿಮ್ ಆಸ್ ಮೈ ಡಬಲ್ ಇ. ಓಕೆ, ಸೊ ತುಂಬ ಓವರ್ ಆಲ್ obviously an excellent engineer. ಅದಕ್ಕಿಂತ ಇಂಪಾರ್ಟೆಂಟ್ he is a very good person by heart, very humble, ತುಂಬ kind person, ಒಂದು gentleman personality. ಓಕೆ, ನಿಜವಾದ ಅವರು ಭಾಳ ಜೆಂಟಲ್ಮ್ಯಾನ್ ಪರ್ಸನಾಲಿಟಿ ಇದ್ದಾರೆ ಅವರು. ಸೊ ಭಾಳ ಸಮಸ್ಯೆ ಇರುತ್ತೆ, ಎಲ್ಲ ಹರ್ಡಲ್ ಫೇಸ್ ಮಾಡಿ ನಾವು ಕೆಲಸ ಮಾಡ್ತೀವಿ. ಸೊ obviously ಆಫ್ಟರ್ ರಿಟೈರ್ಮೆಂಟ್ ಆದಮೇಲೆ ನಮಗೆ ಅವಕಾಶ ಸಿಗುತ್ತೆ, ಅಂದರೆ ನಮ್ಮ ಫ್ಯಾಮಿಲಿ ಜೊತೆ ಟೈಮ್ ಸ್ಪೆಂಡ್ ಮಾಡೋಕ್ಕಾಗಿ, ಪ್ಲಸ್ ಕೆಲವು ಪ್ಲೇಸಸ್ ವಿಸಿಟ್ ಮಾಡೋಕ್ಕಾಗಿ. ಓಕೆ, ಸೊ ಟೈಮ್ ಸಿಗುತ್ತೆ. ಸೊ ಬಹುಶಃ ಐ ಥಿಂಕ್ ಯು ವಿಲ್ ಬಿ ಎಂಜಾಯಿಂಗ್ ದೀಸ್ ಮೂಮೆಂಟ್ಸ್ ಆಲ್ಸೋ. ಮਤਲਬ ಅವರು ನಾವು ಕೂಡ ಹೇಳಿದ್ದೀವಿ, he is also an asset of our department. ಓಕೆ, he is an asset. ನಮಗೆ ಭಾಳ ಸ್ವಲ್ಪ ನೋವುತ್ತಿದೆ, ಅವರು ಹೋಗ್ತಾ ಇದ್ದಾರೆ, ಸ್ವಲ್ಪ ಪೇನ್ ಇದೆ ನಮಗೂ ಕೂಡ. ಐ ಆಮ್ ಆಲ್ಸೋ ಫೀಲಿಂಗ್ ವೆರಿ ಇಮೋಷನಲ್, ಅಂದರೆ ಸ್ವಲ್ಪ ದುಃಖ ಇದೆ. ಪರ್ಸನ್ ಲೈಕ್ ಹಿಮ್, ಅದೇ ನಾವು ಹೇಳಿದ್ದೀವಿ, ನಾಟ್ ಓನ್ಲಿ ಎನ್ ಆಫೀಸರ್, ಇಸ್ ಆಲ್ಸೋ ಎ ವೆರಿ ಗುಡ್ ಪರ್ಸನ್. ದಟ್ ಈಸ್ ಇಂಪಾರ್ಟೆಂಟ್. ಒಂದು ಒಳ್ಳೆ ಮನುಷ್ಯ, ಒಂದು ಒಳ್ಳೆ ಪರ್ಸನಾಲಿಟಿ. ಸೊ ಕುಂಬಾರ್, ವಿಶ್ ಯು ಆಲ್ ದ ಬೆಸ್ಟ್, ವಿಶ್ ಯು ವೆರಿ ಹ್ಯಾಪಿ ಆ್ಯಂಡ್ ಹೆಲ್ದಿ ಪೋಸ್ಟ್ ರಿಟೈರ್ಮೆಂಟ್ ಲೈಫ್. ಜೊತೆಗೆ ಅವರ ಕುಟುಂಬಗಳಿಗೆ ನಾವು ಕೂಡ ಧನ್ಯವಾದ ಹೇಳಲು ಇಷ್ಟಪಡ್ತೀನಿ. ಬಿಕಾಸ್ ಆಸ್ ಅನ್ ಆಫೀಸರ್ ನಾವು ಆಫೀಸ್ ಬಂದು ಕೆಲಸ ಮಾಡ್ತೀವಿ, ನಮಗೆ ಅಧಿಕಾರಿಗಳು ಎಲ್ಲರೂ ಸಪೋರ್ಟ್ ಮಾಡ್ತಾರೆ. ಬಟ್ ಮನೆಯಲ್ಲಿ ನಮ್ಮ ಧರ್ಮಪತ್ನಿ, ನಮ್ಮ ಮಗಳು ಅವರು ಸಪೋರ್ಟ್ ಮಾಡ್ತಾರೆ. ಸೊ ಫ್ಯಾಮಿಲಿ ಸಪೋರ್ಟ್ ಕೂಡ ತುಂಬ ಇಂಪಾರ್ಟೆಂಟ್ ಇದೆ. 60 ವರ್ಷ ಪಾಪ ನೋಡಿ ಅವರು ಸಪೋರ್ಟ್ ಮಾಡ್ತಾರೆ. ಲಾಸ್ಟ್ 5 days ನಾವು ಆಲ್ಮೋಸ್ಟ್ ಆಸ್ ಎ ಟೀಮ್ ಆಲ್ಮೋಸ್ಟ್ ಲಾಸ್ಟ್ 26, 27, 28, 29, 20 ಲಾಸ್ಟ್ 5 days ನಾವು ತುಂಬ obviously ಇದು ರಿಟೈರ್ಮೆಂಟ್ ಮೂಮೆಂಟ್ ಇದೆ, ಇಮೋಷನಲ್ ಮೂಮೆಂಟ್ ಇದೆ, ಖುಷಿ ಇದೆ. ಅಂದರೆ obviously ನಮಗೆ ಟೈಮ್ ಸಿಗುತ್ತೆ ನಮ್ಮ ಫ್ಯಾಮಿಲಿ ಜೊತೆ ಟೈಮ್ ಸ್ಪೆಂಡ್ ಮಾಡೋಕ್ಕೆ. ಬಟ್ obviously ನಾವು 31 ವರ್ಷ ಎಲ್ಲಿ ಕೆಲಸ ಮಾಡ್ತೀವಿ. ಸೊ ರಿಟೈರ್ಮೆಂಟ್ ಆದ ನಂತರ ಅದನ್ನು ಕೂಡ ಲೈಕ್ ಬಿಟ್ಟುವಾಗ ಟೈಮಲ್ಲಿ ಸ್ವಲ್ಪ ನೋವು ಇರುತ್ತೆ, ಎಮೋಷನ್ ಇರುತ್ತೆ. ಬಟ್ ವಿ ಶುಡ್ ಎಂಜಾಯ್ ದಿಸ್ ಲೈಫ್, ಪೋಸ್ಟ್ ರಿಟೈರ್ಮೆಂಟ್ ಲೈಫ್. ಆ್ಯಂಡ್ ವಿಶ್ ಯು ಆಲ್ ದ ಬೆಸ್ಟ್ ಕುಮಾರ್. ವಿಶ್ ಯು ವೆರಿ ಹ್ಯಾಪಿ ಆ್ಯಂಡ್ ಹೆಲ್ದಿ ಲೈಫ್ ಟು ಯು ಮತ್ತು ತಮ್ಮ ಕುಟುಂಬಕ್ಕೆ ಕೂಡ. ಓಕೆ, ಮತ್ತು ವಿ ಆರ್ ಆಲ್ವೇಸ್ ದೇರ್ ಟು ಸಪೋರ್ಟ್ ಯು. ಯಾವುದು ಏನಿ ಹೆಲ್ಪ್ ಬೇಕಾದರೆ ನಮ್ಮ ಕಡೆಯಿಂದ ದಯವಿಟ್ಟು ನಮಗೆ ಹೇಳಿ, ವಿ ಆಲ್ ವಿಲ್ ಸಪೋರ್ಟ್ ಯು. ವಿಶ್ ಯು ಆಲ್ ವೆರಿ ಹ್ಯಾಪಿ ಲೈಫ್. ಥ್ಯಾಂಕ್ ಯು ಸೋ ಮಚ್. ಬಂಧುಗಳೇ, ಕುಮಾರ್ ಸಾಹೇಬರು ತುಂಬ ಅದೃಷ್ಟವಂತರು. ಹಿರಿಯ ಅಧಿಕಾರಿಗಳಿಂದ ಅತ್ಯಂತ ಪ್ರೀತಿಪೂರ್ವಕವಾದ ಮಾತುಗಳು, ಜೊತೆಗೆ ಅವರೊಟ್ಟಿಗೆ ಆದಂಥ ಅನುಭವಗಳನ್ನು ಈ ಕಾರ್ಯಕ್ರಮದ ಘನಾಧ್ಯಕ್ಷತೆ ವಹಿಸಿದಂಥ ರಿಷಿ ಆನಂದ್ ಸಾಹೇಬರು ಹಂಚಿಕೊಂಡಿದ್ದಾರೆ ಮತ್ತು ಅವರಿಗೆ ಬರುವ ಮುಂದಿನ ದಿನಗಳಿಗೆ ಶುಭ ಹಾರೈಕೆ ಮಾಡಿದ್ದಾರೆ. ಸರ್, ತುಂಬ ಧನ್ಯವಾದಗಳು. ಈ ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತಾಡಲಿಕ್ಕೆ, ಅಧ್ಯಕ್ಷತೆ ವಹಿಸಲಿಕ್ಕೆ ಅವರು ಹಿರಿಯ ಅಧಿಕಾರಿಗಳಂತ ಶ್ರೀಯುತ ವಿಜಯಕುಮಾರ್ ಅತುಲ್ ಸಾಹೇಬರು ಸಹಿತ ಈ ಕಾರ್ಯಕ್ರಮದ ಮುಖ್ಯ ಅತಿಥಿಗಳಾಗಿ ಆಗಮಿಸಿ ಕಾರ್ಯಕ್ರಮದಲ್ಲಿ ಅವರೆಲ್ಲರಿಗೂ ಸಹಿತ ಮಾನ್ಯರಿಗೆ ಸನ್ಮಾನ ಮಾಡಲಿಕ್ಕೆ ವ್ಯವಸ್ಥೆ ಮಾಡಲಾಗಿದೆ.
ಕುಂಬಾರ್ ಸಾಹೇಬರ ಅಭಿಮಾನಕ್ಕೆ ಸಾಕ್ಷಿ ಅಂದ್ರೆ ಎಷ್ಟು ಜನ ಒಳಗಡೆ ಕೂತಿದ್ರು, 2 ಕೋಟಿ ಜನ ಹೊರಗಡೆ ನಿಂತಿದ್ದಾರೆ. ಸೊ ಅದು ನಿಜವಾದ ಸಾಕ್ಷಿ. ನಾವು ಇಲ್ಲಿ ಅರೇಂಜ್ ಮಾಡುವಂತ ಈ ದೊಡ್ಡ ಹಾಲಲ್ಲಿ ಅರೇಂಜ್ಮೆಂಟ್ ಮಾಡಬೇಕಾಗಿದ್ದಾರೆ ಒಂದು ವೈರಸ್ಸು ಈಗ ಅನ್ಕೋತಾ ಇದ್ರು. ಆದ್ರೂ ಸಹಿತ ಎಲ್ಲರಿಗೂ ಸಹಿತ ಅಚ್ಚುಕಟ್ಟಾಗಿ ಕುಂಬಾರ್ ಸಾಹೇಬರು ಅವರು ದಂಪತಿಗಳನ್ನ ಸನ್ಮಾನ ಮಾಡಲಿಕ್ಕೆ ವ್ಯವಸ್ಥೆ ಮಾಡಲಾಗಿದೆ. ಸೊ ಸಾಹೇಬರು ಬೇರೆ ಕಾರ್ಯಕ್ರಮಕ್ಕೆ ಹೋಗ್ತಾ ಇರೋದ್ರಿಂದ ಅವ್ರನ್ನ ಬಿಳ್ಕೊಟ್ಟು ಮುಂದಿನ ಕಾರ್ಯಕ್ರಮವನ್ನು ಧನ್ಯವಾದಗಳು ಸರ್. ಗುತ್ತಿಗೆದಾರ ಬಂಧುಗಳು ಎಲ್ಲರೂ ಆಕರ್ಷಿತ ವಿನಂತಿ, ಎಲ್ಲರಿಗೆ ಅವಕಾಶ ಕಲ್ಪಿಸಲಾಗಿದೆ. ಆಸಕ್ತ ತೊಂದರೆಯಿಂದ ಕೆಲವರು ಹೊರಗಡೆ ನಿಂತಿದ್ರಿ, ದಯವಿಟ್ಟು ಎಲ್ಲರೂ ಒಳಗಡೆ ಬರಲಿಕ್ಕೆ ವಿನಂತಿ ಮಾಡ್ಕೊತಾ ಇದ್ದೀವಿ. ಉಪವಿಭಾಗಗಳಿಂದ ಸನ್ಮಾನ ಆದ್ಮೇಲೆ ಗುತ್ತಿಗೆದಾರರಿಗೆ ವ್ಯವಸ್ಥೆ ಮಾಡಲಾಗಿದೆ. ದಯವಿಟ್ಟು ಹೊರಗಡೆಯಿಂದ ಗುತ್ತಿಗೆದಾರ ಬಂದು ಒಳಗಡೆ ಬರಲಿಕ್ಕೆ ವಿನಂತಿ ಮಾಡ್ತಾ ಇದ್ದೀವಿ. ಕೃಷ್ಣ ಗೆಳೆಯರು ನ್ಯಾಮಗೌಡ ಸಾಹೇಬರು